ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು 3 ವಚನಗಳನ್ನು ನಾವು ಚರ್ಚೆ ಮಾಡಿದ್ದೀವಿ ಕುರಿತು. ಏನು ಅಂತಂದರೆ, 1ನೇ ವಚನ ಅಲ್ಲಮ ಪ್ರಭುವಿನ ವಚನ, ಹಾಗೆಯೇ ಗಟ್ಟಿವಾಳಯ್ಯನ ವಚನ ಮತ್ತು ಅಕ್ಕಮಹಾದೇವಿಯ ವಚನ. 3 ವಚನಗಳನ್ನು ಕುರಿತು ನಾವು ಚರ್ಚೆ ಮಾಡಿದ್ದೀವಿ. ಒಟ್ಟು ನಮಗೆ 2 ಅಧ್ಯಾಯಗಳು, 2 ಪದ್ಯ ಭಾಗದಲ್ಲಿ 2 ಅಧ್ಯಾಯಗಳು ಮುಕ್ತಾಯವಾಗಿದೆ. 2 ಅಧ್ಯಾಯಗಳು ಮುಕ್ತಾಯವಾಗಿದೆ. ನಂತರದಲ್ಲಿ ಗದ್ಯ ಭಾಗದಲ್ಲಿ ನಾವು 1 ಅಧ್ಯಾಯವನ್ನು ನಾವು ಈಗ ನೋಡೋಣ. ಅದರಲ್ಲಿ ಗಾಂಧಿ ಅನ್ನುವಂತಹ ಒಂದು ಕಥೆಯನ್ನು ನಾವು ಕುರಿತು ಮಾತನಾಡೋಣ. ನೋಡಿ, ಗಾಂಧಿ ಕಥೆ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರುವಂತಹ ಒಂದು ಕಥೆ. ಇದೊಂದು ಸಣ್ಣ ಕಥೆ ಅಂತಂದರೆ, ಹೇಳುವವನ ಮತ್ತು ಕೇಳುವವನ ಕುತೂಹಲವನ್ನು ಕಾಯ್ದಿರಿಸುವಂಥದ್ದು. ಅದನ್ನು ನಾವು ಸಣ್ಣ ಕಥೆ ಅಂತ ಕರಿತೀವಿ. ಅಂದರೆ ಒಂದು ಸಿಟ್ಟಿಂಗಲ್ಲಿ ನೀವು ಓದಿ ಮುಗಿಸುವಂಥದ್ದು, ಅದನ್ನು ನಾವು ಸಣ್ಣ ಕಥೆ ಅಂತ ಕರಿತೀವಿ. ಸಣ್ಣ ಕಥೆ ಅಂತೇಳಿ ಕರಿತೀವಿ. ತುಂಬ ಪ್ರಸಿದ್ಧವಾದಂತಹ ಒಬ್ಬ ಲೇಖಕ. ಈತ ವೃತ್ತಿಯಲ್ಲಿ ವೈದ್ಯರಾಗಿ ಮತ್ತು ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಂತಹ ಬೆಸಗರಹಳ್ಳಿ ರಾಮಣ್ಣ ಅವರು ವೈದ್ಯರಾಗಿ ವೃತ್ತಿಯಲ್ಲಿ ಮತ್ತು ಪ್ರವೃತ್ತಿಯಲ್ಲಿ ಕಥೆಗಾರರಾಗಿದ್ದಂಥವರು. ಕಥೆಗಾರರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಹುಟ್ಟೂರು ಅವರ ಮಂಡ್ಯ ಜಿಲ್ಲೆಯ ಬೆಸಗರಹಳ್ಳಿ ಅನ್ನುವಂತಹ ಒಂದು ಗ್ರಾಮ. ಅದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬೆಸಗರಹಳ್ಳಿ ಅನ್ನುವಂತಹ ಒಂದು ಅವರು ಹುಟ್ಟಿರತಕ್ಕಂತಹ ಒಂದು ಹಳ್ಳಿ. ಬಹುಮುಖ್ಯವಾಗಿ ಬದುಕಿನ ವಿವಿಧ ಮುಖಗಳನ್ನು ಗ್ರಾಮೀಣ ಭಾಷೆ ಹಾಗೂ ಶೈಲಿಯಲ್ಲಿ ಕಥೆಗಳನ್ನು ನಿರೂಪಿಸುವಂತಹ ಕೆಲಸಗಳನ್ನು ಬೆಸಗರಹಳ್ಳಿ ರಾಮಣ್ಣ ಅವರು ಮಾಡ್ತಾ ಹೋಗ್ತಾರೆ. ಸರಳವಾಗಿ ಹಳ್ಳಿಯ ಭಾಷೆಯಲ್ಲಿಯೇ, ಗ್ರಾಮ್ಯ ಭಾಷೆಯಲ್ಲಿಯೇ ಕಥೆಗಳನ್ನು ನಿರೂಪಿಸುವ ಕೆಲಸ ವಿಶೇಷವಾಗಿ ಬೆಸಗರಹಳ್ಳಿ ಅವರು ಮಾಡ್ತಾ ಹೋಗ್ತಾರೆ. ಬಹುಮುಖ್ಯವಾಗಿ ಇವರು ಬರೆದಿರುವಂತಹ ಸಾಹಿತ್ಯ ಬಂಡಾಯದ ಸ್ವರೂಪದಲ್ಲಿ ಇಡೀ ಸಾಹಿತ್ಯ ಇದೆ ಅನ್ನುವಂಥದ್ದು. ವಿಶೇಷವಾಗಿ ಅವರು ಬಂಡಾಯ ಕಥೆಗಾರರು, ಬಂಡಾಯ ಸಾಹಿತಿ. ಇಡೀ ಕಾವ್ಯದಲ್ಲಿ ಅಥವಾ ಇಡೀ ಸಾಹಿತ್ಯ ಅವರ ಬರಹದಲ್ಲಿ ದಲಿತರ ಜೀವನ, ಪ್ರೇಮ, ಅಲ್ಲಿರುವಂತಹ ಪ್ರೇಮ, ದ್ವೇಷ ಹಾಗೂ ದಬ್ಬಾಳಿಕೆಯ ವಿಷಯಗಳು ಇಡೀ ಇವರ ಸಾಹಿತ್ಯದಲ್ಲಿ ವಸ್ತುಗಳಾಗಿ ಕನ್ನಡಿಯನ್ನು ಹಿಡಿಯುವಂತಹ ಕೆಲಸವನ್ನು ಮಾಡ್ತವೆ. ಮುಖ್ಯವಾಗಿ ಹಳ್ಳಿಯ ಬಡ ಜನರ ಮುಗ್ಧತೆಯಾಗಲಿ, ಅಸಹಾಯಕತೆ, ನೋವು, ನಲಿವುಗಳನ್ನು ತುಂಬ ಹತ್ತಿರದಿಂದ ಗಮನಿಸಿರ್ತಕ್ಕಂಥವರು ಬೆಸಗರಹಳ್ಳಿ ರಾಮಣ್ಣ ಅವರು. ಹಾಗಾಗಿ ಜೀವನವನ್ನು ಬಲು ಪ್ರೀತಿಯಿಂದ ತುಂಬ ಹತ್ತಿರದಿಂದ ತಮ್ಮ ಕಥೆಗಳಲ್ಲಿ ಚಿತ್ರಿಸುವ ಮತ್ತು ನೋಡಿರ್ತಕ್ಕಂತಹ ಕಥೆಗಾರರಾಗಿ ಇವರು ಸುಮಾರು ಕಥೆಗಳನ್ನು, ಸುಮಾರು ಕವನ ಸಂಕಲನಗಳನ್ನು ಬರೆದಿರುವಂತಹ ವಿಚಾರವನ್ನು ನಾವಿಲ್ಲಿ ಚರ್ಚೆ ಮಾಡಬಹುದು ಅನ್ನುವಂಥದ್ದು. ನೋಡಿ, ಕಾದಂಬರಿಗಳು, ಅವರು ಬರೆದಿರುವಂತಹ ಕಾದಂಬರಿಗಳು ಗೋದಾವರಿ ಸುಗ್ಗಿ ಅನ್ನುವಂಥ ಒಂದು ಕಾದಂಬರಿ, ಆಯ್ದ ಕಥೆಗಳು ಅನ್ನುವಂಥ ಒಂದು ಪುಸ್ತಕ ಸಂಗ್ರಹ, ತೋಳಗಳ ನಡುವೆ ಅನ್ನುವಂಥ ಕಾದಂಬರಿ, ಒಂದು ಹುಡುಗನಿಗೆ ಬಿದ್ದ ಕನಸು ಅನ್ನುವಂಥದ್ದು. ಶೋಕಗೀತೆಗಳನ್ನು ಬರೆದಿದ್ದಾರೆ ಅವರು. ಶೋಕಗೀತೆ ಕವನ ಸಂಕಲನ. ನೋಡಿ, ಕನ್ನಂಬಾಡಿ ಅನ್ನುವಂಥದ್ದು ಇವರ ಸಮಗ್ರ ಕಥೆಗಳ ಒಂದು ಸಂಕಲನ. ಶೋಕಗೀತೆ ಅನ್ನುವಂಥದ್ದು ಒಂದು ಕವನ ಸಂಕಲನ, ಹಾಗೆ ಕನ್ನಂಬಾಡಿ ಅನ್ನುವಂಥದ್ದು ಇವರ ಸಮಗ್ರ ಕಥೆಗಳ ಸಂಕಲನ. ಹಾಗೆಯೇ ಸುಗ್ಗಿ, ದೇವರ ಹೂವು, ಗರ್ಜನೆ, ಕಕರನ ಯುಗಾದಿ, ಗಾಂಧಿ, ಪ್ರಜಾಪ್ರಭುತ್ವ ಮತ್ತು 3 ಮಂಗಗಳು ಇವರ ತುಂಬ ಪ್ರಸಿದ್ಧವಾಗಿರ್ತಕ್ಕಂತಹ ಕಥೆಗಳು. ಪ್ರಸ್ತುತ ನಾವು ನೋಡ್ತಾ ಇರುವಂತಹ ಈ ಗಾಂಧಿ ಕಥೆಯನ್ನು ಅವರು ಬರೆದಿರುವಂಥ ಕಣಜ ಅನ್ನುವ ಕಥಾ ಸಂಕಲನದಿಂದ ಆಯ್ಕೆ ಮಾಡಿಕೊಂಡು ಇಟ್ಟಿದ್ದಾರೆ.
ಕಥಾ ಸಂಕಲನ ಕಣಜ ಅನ್ನುವಂಥದ್ದು. ಕಣಜ ಎಂಬ ಕಥಾ ಸಂಕಲನದಿಂದ ಈ ಒಂದು ಕಥೆಯನ್ನು ನಿಮಗೆ ಇಟ್ಟಿದ್ದಾರೆ. ಬಹುಮುಖ್ಯವಾಗಿ ಈ ಕಥೆ ಚರ್ಚಿಸುವಂತಹ ವಿಚಾರ ಏನು ಅಂತಂದರೆ, ಬಡ ಕುಟುಂಬದ ರೋಗಿಷ್ಠ ಒಬ್ಬ ಹುಡುಗನೊಬ್ಬನ ದಾರುಣ ಸ್ಥಿತಿಯ ಮೇಲೆ ಕಥೆಯು ಕೂಡ ಏನು ಮಾಡುತ್ತೆ ಅಂತಂದರೆ ಬೆಳಕನ್ನು ಚೆಲ್ಲುತ್ತೆ. ಬಡವರಿಗೆ ಸರಿಯಾಗಿ ಸಿಗದೇ ಇರತಕ್ಕಂತಹ ವೈದ್ಯಕೀಯ ಸೌಲಭ್ಯಗಳು, ಅದನ್ನು ಪಡೆಯುವಲ್ಲಿ ಅವರು ಪಡುವಂತಹ ಕಷ್ಟ ನಷ್ಟಗಳು, ಕತೆ ಅದನ್ನು ಚಿತ್ರಿಸುವಂತಹ ಕೆಲಸವನ್ನು ಮಾಡುತ್ತೆ. ಇದು ಕಥೆಯ ಮುಖ್ಯ ಸಾರಾಂಶ, ಮುಖ್ಯ ತಿರುಳು. ಇಲ್ಲಿ ಇನ್ನು ಗಾಂಧಿ ಅನ್ನುವಂತಹ ಒಂದು ಹೆಸರಿದೆ. ಗಾಂಧಿ ಅಂದ ತಕ್ಷಣ ನಮಗೆ ಮಹಾತ್ಮ ಗಾಂಧಿ ಅನ್ನುವ ಹೆಸರು ಕೂಡ ನಮಗೆ ನೆನಪಾಗುತ್ತೆ, ಅದು ಸಹಜವಾಗಿರ್ತಕ್ಕಂಥದ್ದು. ಆದರೆ ಗಾಂಧಿ ಅನ್ನುವ ಹೆಸರನ್ನು ಒಬ್ಬ ಹುಡುಗ ಕೂಡ ಕಥೆಯಲ್ಲಿ ಬರ್ತಾನೆ. ನಾವು ಈಗಿರೋ ಕಥೆಯಲ್ಲಿ ಬರುವ ಗಾಂಧಿಗೂ ಮತ್ತು ನಾವು ನೋಡಿರ್ತಕ್ಕಂತಹ ಮಹಾತ್ಮ ಗಾಂಧಿಗೂ ಇರುವ ಒಂದಿಷ್ಟು ಹೋಲಿಕೆಗಳೇನು ಮತ್ತು ಪ್ರಸ್ತುತ ವಿಚಾರಗಳೇನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇದೆ. ನೋಡಿ, ಆ ಬಾಕ್ಸಲ್ಲಿ ಒಂದಿಷ್ಟು ಕೊಟ್ಟಿದ್ದಾರೆ. ಏನು ಅಂತಂದರೆ, ಏನು ಕೊಟ್ಟಿದ್ದಾರೆ ಅಂತ ನೋಡಿ. ಗಾಂಧೀಜಿ ಹೆಸರನ್ನು ನಾವೆಂದು ಅಪಮೌಲ್ಯಗೊಳಿಸಿಕೊಂಡಿದ್ದೇವೆ. ಮೌಲ್ಯದ ಕಡೆಗೆ ನಾವು ಅದನ್ನು ಬದಲಾವಣೆ ಮಾಡ್ಕೊಳ್ಬೇಕಾಗಿತ್ತು, ಆದರೆ ಇವತ್ತೇನಾಗಿದೆ, ಅಪಮೌಲ್ಯಗೊಳಿಸ್ತಾ ಇದ್ದೀವಿ. ಬದುಕಿನ ಮೌಲ್ಯಗಳಿಗೆ ಉತ್ತಮ ಆದರ್ಶಕ್ಕೆ ಪ್ರತಿರೂಪವಾದ ಗಾಂಧೀಜಿಯವರನ್ನು ನಮ್ಮ ದೇಶದ ಜನ ಇಂದು ಅಸಡ್ಡೆಯಿಂದ ಕಾಣತೊಡಗಿದ್ದಾರೆ. ಗಾಂಧೀಜಿಯವರು ಹೇಳಿರ್ತಕ್ಕಂಥ ವಿಚಾರ ತತ್ವಗಳನ್ನು ದೇಶದ ಜನ ಅಸಡ್ಡೆಯಿಂದ ನೋಡುವ, ಅದನ್ನು ತಿರಸ್ಕಾರದ ಮನೋಭಾವಗಳಿಂದ ನೋಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ಥರ ಇಲ್ಲಿರುವ ಗಾಂಧಿಯೂ ಕೂಡ, ಗಾಂಧಿಯೇ ಇಲ್ಲಿದ್ದಿದ್ದರೆ ಹಾಗಾಗ್ತಾ ಇತ್ತ ಅನ್ನುವ ಮನೋಭಾವಗಳಿಂದ ಕಥೆಯನ್ನು ಚಿತ್ರಿಸ ಹೋಗ್ತಾರೆ. ಗಾಂಧಿ ಹೆಸರಿಗೆ, ಅವರ ಸರಳ ಬದುಕಿಗೆ, ಉನ್ನತ ಆದರ್ಶಗಳಿಗಾಗಿರುವ ಅವ್ಯವಸ್ಥೆಯನ್ನು ಭಾರತದಾದ್ಯಂತ ಕಾಣಬಹುದು. ಗಾಂಧಿ ಹೆಸರಿಗೆ ಮತ್ತು ಅವರ ಸರಳ ಬದುಕಿಗೆ ಉನ್ನತ ಆದರ್ಶಗಳಿಗಾಗಿರುವಂತಹ ಅವ್ಯವಸ್ಥೆ ಇದೆಯಲ್ಲ, ಅದನ್ನು ನಾವು ಭಾರತದಾದ್ಯಂತ ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಇಲ್ಲಿ ಚಿತ್ರಿಸ್ತಾ ಹೋಗ್ತಾರೆ ಬಸವಗಳ್ಳಿ ರಾಮಣ್ಣ ಅವರು. ನೋಡೋಣ ಏನು ಕತೆ ಏನನ್ನು ಹೇಳ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ನಾನು ಹಾಗೆ ವಿಶ್ಲೇಷಣೆ ಮಾತನಾಡ್ತಾ ಹೋಗ್ತೀನಿ. ನೋಡಿ, ಒಂದು ದಿನ ಬಳ್ಳಕೆರೆ ಎಂಬ ಹಳ್ಳಿಯಿಂದ ಹೊತ್ತು ಮೂಡುವುದಕ್ಕೆ ಮುಂಚೆಯೇ ಬಂದು ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದ ಒಬ್ಬ ಹೆಂಗಸು ಮತ್ತು ಸುಮಾರು 15 ವರ್ಷದ ಹುಡುಗ ಬಹಳ ಹೊತ್ತಿನವರೆಗೂ ಯಾರ ಗಮನಕ್ಕೂ ಬರದೆಯೇ ಬಿದ್ದಿದ್ದರು. ಆ ಹೆಂಗಸು ಆ ಹುಡುಗನ ತಾಯಿ ಸುಮಾರು 40ರ ಪ್ರಾಯ. ಹುಡುಗ ವರಾಂಡದಲ್ಲಿ ಕಂಬಕ್ಕೆ ಹೊರಗೆ ಆಸ್ಪತ್ರೆಗೆ ಬಂದು ಹೋಗುವವರನ್ನು ಯಾವ ಕುತೂಹಲವೂ ಇಲ್ಲದೆ ನೋಡುತ್ತಾ ಕುಳಿತಿದ್ದ. ಅವನಿಗೆ 15 ವರ್ಷಕ್ಕೆ ಪ್ರಪಂಚದ ಮೇಲೆ ಒಂದು ಬಗೆಯ ಜಿಗುಪ್ಸೆ ಮೂಡಿ ನಿಂತಿತ್ತು. ಕುಳಿತು ಸಾಕಾಗಿ ಅವನ ಪಕ್ಕದಲ್ಲಿಯೇ ನಿಂತಿದ್ದ ತನ್ನ ಅವ್ವನ ಸೀರೆಯನ್ನು ಬಲವಾಗಿ ಹೇಳಿದ, ಅವ್ವ, ಬಿಸ್ತು ಜಾಸ್ತಿ ಆಯ್ತದೆ, ನಡಿ ಊರಿಗೆ ಹೋಗುವ. ಹೊಸಿ ಸುಮ್ಕಿರು, ಬಂದು ತೋರಿಸ್ಕೊಂಡೇ ಹೋಗುವ. ಒತ್ತುಡಿಕೆ ಮುಂಚೆ ಬಂದ್ವ ನಾವು. ಇಲ್ಲಿ ನಿನ್ನ ರಾಘವ ಯಾರು ಕೇಳಾರು ನೋಡ್ರಿ. ಅಂಡರ್ಲೈನ್ ಯಾಕೆ ಅಂಡರ್ಲೈನ್ ಅಂತಂದರೆ ಸಂದರ್ಭಕ್ಕೆ ಕೇಳ್ತಾರೆ ಪ್ರಶ್ನೆಯನ್ನು. ಸಂದರ್ಭಕ್ಕೆ ಇಲ್ಲಿ ನಿನ್ನ ರಾಘವ ಯಾರು ಕೇಳಾರು ಅನ್ನುವಂಥದ್ದನ್ನು ನೋಡಿ. ತನ್ನನ್ನು ಎತ್ತವಳು ಮೌನವಾಗಿ ನೋವನ್ನು ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ಕಂಡು ಹುಡುಗ ಹೇಳಿದ, ನಾನು ಇದ್ದರೆಷ್ಟು ಸತ್ತರೆಷ್ಟು, ನಡಿಯವ ಹೋಗುವ ಊರಿಗೆ. 3 ಹೊತ್ತು ಸಾಯ್ತೀನಿ, ಇದೇ ನಿನ್ನ ನಾಲಿಗೆ ಮೇಲೆ ಅಂಥೇಳಿ ಆಕೆ ತಾಯಿ ಮಾತಾಡ್ತಾಳೆ. ನೋಡಿ, ಒಂದು ದಿನ ಕಥೆಗಳು ಯಾವತ್ತೂ ಕೂಡ ಪ್ರಾರಂಭ ಆಗದೆ ಹೀಗೆ ಒಂದು ದಿನ ಅಂತನೋ ಅಥವಾ ಒಂದು ಊರಲ್ಲಿ ಅಥವಾ ಒಂದು ನಗರದಲ್ಲಿ ಹೀಗೆ ಪ್ರಾರಂಭ ಆಗ್ತಾ ಹೋಗುತ್ತೆ ಕಥೆಗಳು. ನಾವು ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಂದರು ಕೂಡ ಕಥೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದಿದ್ದೆ ಹಾಗೆ ನಮಗೆ ಹೇಳ್ತಾ ಇದ್ದರು. ಬಟ್ ಈಗಿನ ಜನ್ರೇಷನ್ನಿಗೆ ಆ ಥರದ ಕಥೆಗಳನ್ನು ಅಜ್ಜಿಯವರು ಹೇಳ್ತಾ ಇದ್ದಾರೋ ಇಲ್ಲ ಗೊತ್ತಿಲ್ಲ, ಅಥವಾ ಆಗಿನ ಕಾಲದ ಅಜ್ಜಿಯರು ಇಲ್ಲ.
ಕಥೆಯನ್ನು ಹೇಳುವಂಥದ್ದು ಎಲ್ಲ ಬದಲಾವಣೆ ಆಗೋಗಿದೆ. ಈಗ ಟಿ ವಿ, ಸಿನಿಮಾಗಳು, ಮೊಬೈಲ್ಗಳು ಬಂದಿರೋದ್ರಿಂದ ಮಕ್ಕಳಿಗೆ ಕತೆ ಹೇಳುವಂಥ ತಂದೆ ತಾಯಿಗಳು ಇಲ್ಲದೇ ಇರೋ ಥರ ಆಗಿಬಿಟ್ಟಿದೆ ಪರಿಸ್ಥಿತಿ. ಹಾಗಾಗಿ ನೋಡಿ, ಒಂದು ದಿನ ಬಳ್ಳಕೆರೆ ಅನ್ನುವಂಥದ್ದು ಒಂದು ಹಳ್ಳಿಯಿಂದ ನೋಡಿ ಹಳ್ಳಿಯಿಂದ ಒತ್ತು ಮೂಡುವುದಕ್ಕೆ ಮುಂಚೆಯೇ ಬಂದು, ಒತ್ತು ಮೂಡುವುದಕ್ಕೆ ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆಯೇ ಬಂದು ಆಸ್ಪತ್ರೆಯಲ್ಲಿ ಕಾಯ್ತಿದ್ದ. ಆಸ್ಪತ್ರೆಯಲ್ಲಿ ಬಂದು ಕೂತ್ಕೊಂಡು ಕಾಯ್ತಾ ಇದ್ರು. ಯಾರು? ಒಬ್ಬ ಹೆಂಗಸು ಮತ್ತು ಸುಮಾರು 15 ವರ್ಷದ ಹುಡುಗ. ಒಬ್ಬ ಹೆಂಗಸು ಮತ್ತು 15 ವರ್ಷದ ಹುಡುಗ ಬಹಳ ಹೊತ್ತಿನವರೆಗೂ ಯಾರ ಗಮನಕ್ಕೂ ಬರದೇ ಬಿದ್ದಿದ್ದರು. ಬಹಳ ಹೊತ್ತು ಯಾರ ಗಮನಕ್ಕೂ ಕೂಡ ಬರದೆ, ಅಂದರೆ ಯಾರು ಕೂಡ ಅವರನ್ನು ಗಮನಿಸಿಲ್ಲ, ವಿಶೇಷವಾಗಿ ನೋಡಿಕೊಂಡಿಲ್ಲ. ಹಾಗಾಗಿ ಯಾರ ಗಮನಕ್ಕೂ ಬರದೆ ಅಲ್ಲಿ ಒಂದು ಮೂಲೆಯಲ್ಲಿ ಬಿದ್ದಿದ್ದಾರೆ. ಆ ಹೆಂಗಸು ಆ ಹುಡುಗನ ತಾಯಿ. ಆ ಹೆಂಗಸು ಯಾರು ಅಂತಂದರೆ ಆ ಹುಡುಗನ ತಾಯಿ. ಸುಮಾರು 40ರ ಪ್ರಾಯ. ಅವಳಿಗೆ ಸುಮಾರು 40 ವರ್ಷ ಆಗಿದೆ ವಯಸ್ಸು. ಹುಡುಗ ವರಾಂಡದಲ್ಲಿ ಕಂಬಕ್ಕೆ ಹೊರಗೆ ಆಸ್ಪತ್ರೆಗೆ ಬಂದು ಹೋಗುವವರನ್ನು ಯಾವ ಕುತೂಹಲವಿಲ್ಲದೆ ನೋಡುತ್ತಾ ಕುಳಿತಿದೆ. ನೋಡಿ, ಇವ್ರು ಎಲ್ಲಿ ಬಂದು ಕೂತಿರೋದು ಅಂತಂದರೆ ಆಸ್ಪತ್ರೆಯಲ್ಲಿ ಬಂದು ಕೂತಿದ್ದಾರೆ. ಆ ಹುಡುಗ ವರಾಂಡದಲ್ಲಿ ಕೂತ್ಕೊಂಡು ಕಂಬಕ್ಕೆ ಹೊರಗೆ ಕೂತಿದ್ದಾನೆ. ಆಸ್ಪತ್ರೆಗೆ ಬಂದು ಹೋಗುವವರನ್ನು ನೋಡ್ತಾ ಯಾವ ಕುತೂಹಲವೂ ಇಲ್ಲದೆ ಸುಮ್ಮನೆ ನೋಡ್ತಾ ಕೂತಿದ್ದಾನೆ ಅವರನ್ನು, ಯಾವ ಕುತೂಹಲವೂ ಇಲ್ಲದೆ. ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಪರಿಸ್ಥಿತಿಗಳು ಹಿಂಗೆ ಆಗಿದೆಯಾ ಅನ್ನುವಂಥದ್ದು, ಹಿಂಗೆ ಆಗಿದೆಯಾ ಅನ್ನುವ ಪ್ರಶ್ನೆ ಹಾಕೋದಕ್ಕಿಂತ ಹಾಗೇ ಇರೋದು ಪರಿಸ್ಥಿತಿ ಅಂತ. ಪರಿಸ್ಥಿತಿಗಳು ಯಾಕೆ ಹಿಂಗಾಗಿದೆ ಅಂತಂದರೆ ನಮ್ಮನ್ನು ಆಳ್ವಿಕೆ ಮಾಡ್ತಕ್ಕಂಥ ಸರ್ಕಾರಗಳಾಗಲಿ ಅಥವಾ ನಮಗೆ ರೂಲ್ಸ್ಗಳನ್ನು ಮಾಡ್ತಕ್ಕಂಥ ಸರ್ಕಾರಗಳಾಗಲಿ ಸರಿಯಾದಂತಹ ಆಫೀಸರ್ಗಳಿಗೆ, ಅಲ್ಲಿ ನೋಡುವಂತಹ ಆಫೀಸರ್ಗಳಿಗೆ ಅವರಿಗೆ ಸರಿಯಾದಂತಹ ಒಂದು ವ್ಯವಸ್ಥಿತವಾದಂತಹ ಕೆಲಸಗಳನ್ನು ಅಥವಾ ಒಂದು ಸ್ಟ್ರಿಕ್ಟನ್ನು ಮಾಡದೇ ಇರುವಂತಹ ಕಾರಣ ಆಗಿರೋ ಒಂದು ಕಡೆ. ಅದಾದರೆ ಮನುಷ್ಯನಿಗೆ ತನ್ನ ಕೆಲಸದ ಮೇಲೆ ತನಗೆ ಜವಾಬ್ದಾರಿ ಆಗಲಿ, ಒಂದು ಪ್ರೀತಿ ಆಗಲಿ ಅಥವಾ ಒಂದು ಪ್ರಾಮಾಣಿಕತೆ ಅನ್ನುವಂಥದ್ದಿದ್ದರೆ ನಮ್ಮನ್ನು ಯಾವ ಸರ್ಕಾರಗಳಾಗಲಿ ಯಾವ ಅಧಿಕಾರಿಗಳು ಕೂಡ ನಮ್ಮನ್ನು ಮಾತಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಪ್ರಾಮಾಣಿಕತೆ, ಆ ಥರದ ಒಂದು ಪ್ರೀತಿ, ಕೆಲಸದ ಮೇಲಿರ್ತಕ್ಕಂಥ ಜವಾಬ್ದಾರಿ ಇಲ್ಲದೇ ಇರುವ ಕಾರಣಕ್ಕಾಗಿ ನಮಗೆ ಅಧಿಕಾರಿಗಳು ಮತ್ತೊಬ್ಬರು ಕಾನೂನುಗಳನ್ನು ಮಾಡುವ, ಅಧಿಕಾರವನ್ನು ಚಲಾಯಿಸುವಂಥ ಕೆಲಸಗಳನ್ನು ಮಾಡಲೇಬೇಕಾಗಿದೆ ಅನ್ನುವಂಥದ್ದು. ಆದರೆ ಇಲ್ಲಿ ನೋಡಿ, 40 ವರ್ಷ ವಯಸ್ಸಾಗಿರ್ತಕ್ಕಂಥ ಒಂದು ಹೆಣ್ಣು, ಒಬ್ಬ ಹುಡುಗ ವರಾಂಡದಲ್ಲಿ ಬಂದು ಕೂತಿದ್ರು ಕೂಡ ಯಾರು ಕೂಡ ಅವರನ್ನು ಗಮನಿಸದೆ ಏನು ಎಂತ ಅನ್ನುವಂತಹ ಒಂದು ಮಾತನ್ನು ಕೂಡ ಕೇಳದೆ ಅವರನ್ನು ಅಲ್ಲೇ ಬಿಟ್ಟಿದ್ದಾರೆ. ಅವರಲ್ಲೇ ಕೂತಿದ್ದಾರೆ. ನೋಡಿ, ಅವನಿಗೆ 15 ವರ್ಷಕ್ಕೆ ಪ್ರಪಂಚದ ಮೇಲೆ ಒಂದು ಬಗೆಯ ಜಿಗುಪ್ಸೆ ಮೂಡಿ ನಿಂತಿತ್ತು. 15ನೇ ವರ್ಷಕ್ಕೆ ಆಗಲೇ ಪ್ರಪಂಚದ ಮೇಲೆ ಅವನಿಗೆ ಒಂದು ಜಿಗುಪ್ಸೆ ಮೂಡಿದೆ. ಯಾಕೆ ಪ್ರಪಂಚದ ಮೇಲೆ ಜಿಗುಪ್ಸೆ ಮೂಡಿದೆ ಅಂತಂದರೆ, ಈ ಸಮಾಜವನ್ನು ನೋಡಿ ಅವನಿಗೆ ಜಿಗುಪ್ಸೆ ಆಗಿದೆ. ಈ ಅವ್ಯವಸ್ಥೆಯನ್ನು ನೋಡಿ ಅವನಿಗೆ ಬೇಸರ ಅಂತ ಅನಿಸಿದೆ. ಹಾಗಾಗಿ ಜಿಗುಪ್ಸೆ ಮೂಡಿದೆ. ಕುಳಿತು ಸಾಗಿ ಅವನ ಪಕ್ಕದಲ್ಲಿ ನಿಂತಿದ್ದ ತನ್ನ ಅವ್ವನ ಸೀರೆಯನ್ನು ಬಲವಾಗಿ ಎಳೆದ. ಯಾರು ಕೂಡ ಮಾತಾಡಿಸ್ತಾ ಇಲ್ಲ ಇಲ್ಲಿ, ನಮ್ಮನ್ನು ಯಾರು ಏನು ಅಂತ ಕೇಳ್ತಾ ಇಲ್ಲ. ಕೂತು ಕಾದು ಸಾಕಾಗೋಗಿದೆ. ಹಾಗಾಗಿ ತನ್ನ ಪಕ್ಕದಲ್ಲಿದ್ದಂತಹ ಅವ್ವನ ಸೀರೆಯ ಸೆರಗನ್ನು ಬಲವಾಗಿ ಜೋರಾಗಿ ಹೇಳ್ತಾ ಇದ್ದಾನೆ, ಅವ್ವ ಬಿಸಿಲು ಜಾಸ್ತಿ ಆಯ್ತಾ ಇದೆ, ನಡಿ ಊರಿಗೆ ಹೋಗುವ ಅಂತ ಕೇಳ್ತಾ ಇದ್ದಾನೆ ಪಾಪ. ನೋಡಿ, ಅದರ ತಾಯಿ ಹೇಳ್ತಾಳೆ, ಹೊಸಿ ಸುಮ್ಕಿರು, ಅಂದರೆ ಸ್ವಲ್ಪ ಸುಮ್ಕಿರು, ಬಂದು ತೋರಿಸ್ಕೊಂಡೇ ಹೋಗೋ, ಹೆಂಗೂ ಬಂದಿದ್ದೀವಿ, ತೋರಿಸ್ಕೊಂಡೇ ಹೋಗ್ಬಿಡೋಣ, ಸುಮ್ಮನಿರು ಅಂತ. ಆದರೆ ಆ ಹುಡುಗ ಹೇಳ್ತಾ ಇದ್ದಾನೆ, ಒತ್ತುಡಿಕೆ ಮುಂಚೆ ಬಂದು ನಾವು, ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಅಥವಾ ಸೂರ್ಯ ಮೂಡೋದಕ್ಕಿಂತ ಮುಂಚೆ ನಾವು ಬಂದಿದ್ದೀವಿ, ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ನಾವು ಬಂದಿದ್ದೀವಿ, ಆದರೂ ಇಲ್ಲಿ ಯಾರು ನಮ್ಮನ್ನು ಗಮನಿಸ್ತಾ ಇಲ್ಲ ಅನ್ನುವಂಥದ್ದು. ಆಕೆ ಹೇಳ್ತಾಳೆ ತಾಯಿ, ಇಲ್ಲಿ ನಿನ್ನ ರಾಘವ ಯಾರು ಕೇಳಾರೋ, ಇಲ್ಲಿ ನಮ್ಮನ್ನೆಲ್ಲ ಗಮನಿಸೋವಂಥವ್ರು ಯಾರಿದ್ದಾರಪ್ಪ? ಯಾರೂ ಇಲ್ಲ. ನಿನ್ನ ಮಾತನ್ನು ಕೇಳೋವಂಥವ್ರು ಯಾರಿದ್ದಾರೆ ಅಂಥೇಳಿ ತನ್ನನ್ನು ಎತ್ತವಳು ಮೌನವಾಗಿ ನೋವನ್ನು ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ಕಂಡು ಹುಡುಗ ಹೇಳಿದ. ತನ್ನ ತಾಯಿ, ತನ್ನನ್ನು ಎತ್ತಿರ್ತಕ್ಕಂತಹ ತಾಯಿ ಮೌನವಾಗಿ ತನ್ನ ನೋವನ್ನು ನುಂಗ್ತಾ ಇದ್ದಾಳೆ, ತನ್ನ ಮಗನ ನೋವನ್ನು. ಯಾರಿಗೇ ಆಗಲಿ ತನ್ನ ತಾಯಿ ಮಗನಿಗಾಗಿರ್ತಕ್ಕಂತಹ ನೋವು, ಕಾಯಿಲೆ ಅಥವಾ ಆ ಥರದ ಒಂದು ಸಂಕಷ್ಟ ಬಂದಿರುವಂಥದ್ದನ್ನು ಯಾವ ತಾಯಿಯೂ ಕೂಡ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಆಕೆ ಮೌನವಾಗಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಮೌನವಾಗಿ ಸಹಿಸ್ಕೊಳ್ತಾ ಇದ್ದಾಳೆ. ಇದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತಂದರೆ,
ಬೆಸಗರಳ್ಳಿ ರಾಮಣ್ಣವರು ವೈದ್ಯರಾಗಿದ್ದರು, ಸರ್ಕಾರಿ ಸಂಸ್ಥೆಯಲ್ಲಿ ವೈದ್ಯರಾಗಿದ್ದರು. ಹಾಗಾಗಿ ಅಲ್ಲಿನ ವ್ಯವಸ್ಥೆಗಳನ್ನು ನೋಡಿ ಗಮನಿಸಿರ್ತಕ್ಕಂಥ ಅವರು ಇದನ್ನು ಚಿತ್ರಿಸಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು. ನೋಡಿ, ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ಕಂಡು ಹುಡುಗ ಹೇಳಿದ. ಮತ್ತು ಆ ನೋವನ್ನು ಸಹಿಸ್ಕೊಳ್ತಾ ಇರುವಂತಹ ತಾಯಿಯ ಅವಮಾನವನ್ನು ನೋಡಿ ಸಹಿಸ್ಕೊಂಡು ನಿಂತಿರ್ತಕ್ಕಂತಹ ಆ ಹುಡುಗ ಹೇಳ್ತಾ ಇದ್ದಾನೆ, ನಾನು ಇದ್ದರಷ್ಟು ಸತ್ತರೆಷ್ಟು, ನಡಿಯವ ಹೋಗುವ ಊರಿಗೆ. ಅಂದರೆ ನಾನು ಸತ್ರು ಪರವಾಗಿಲ್ಲ, ಊರಿಗೆ ಹೋಗೋಣ ನಡಿ ಅಂತ. ಮೂರೊತ್ತು ಸಾಯ್ತೀನಿ, ಇದೇ ನಿನ್ನ ನಾಲಿಗೆ ಮೇಲೆ. ಏನೇ ಆಗಲಿ ತನ್ನ ತಾಯಿ ತನ್ನ ಮಗನ ಬಾಯಲ್ಲಿ ಸಾಯ್ತೀನಿ ಅನ್ನುವಂಥ ಮಾತನ್ನು ಸಹಿಸಿಕೊಂಡು ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಕೆ ಸ್ವಲ್ಪ ಮಾತಾಡ್ತಾ ಇದ್ದಾಳೆ, ಜೋರು ಮಾಡ್ತಾ ಇದ್ದಾಳೆ. 3 ಹೊತ್ತು ಸಾಯ್ತೀನಿ, ಇದೇ ನಿನ್ನ ನಾಲಿಗೆ ಮೇಲೆ, ಬೇರೇನೂ ಇಲ್ವಾ ಅನ್ನುವಂಥದ್ದು. ಇದು ನೋವಿನ ಒಂದು ಸಂಗತಿ, ನೋವಿನ ಮಾತಿದು. ಅಲ್ಲಿ ಮತ್ತೆ ನೋಡಿ ಮುಂದುವರೆದು, ಇದ್ದು ನಾನು ಯಾವ ರಾಜ್ಯ ಆಳಬೇಕು, ಸಂದರ್ಭಕ್ಕೆ ಕೇಳ್ತಾರೆ ನಿಮಗೆ. ಇದ್ದು ನಾನು ಯಾವ ರಾಜ್ಯವನ್ನು ಆಳಬೇಕು ಅನ್ನುವಂಥದ್ದು ಇದೆಯಲ್ಲ, ಇದು ನಿಮಗೆ ಸಂದರ್ಭಕ್ಕೆ ಕೇಳ್ತಾರೆ. ಸಂದರ್ಭಕ್ಕೆ ಇದನ್ನು ಯಾವಾಗ ಹೇಳ್ದ ಮತ್ತು ಯಾಕೆ ಹೇಳ್ದ ಅನ್ನುವಂಥದ್ರ ಬಗ್ಗೆ ನೀವು ಕುರಿತು ಬರಿಬೇಕಾಗುತ್ತೆ. ನೋಡಿ, ಅವನಿಗೆ ಇಡೀ ಪ್ರಪಂಚದ ಮೇಲೆ ಮತ್ತು ತನ್ನ ಮೇಲೆ ತನಗೆ ಜುಗುಪ್ಸೆ ಬಂದಿರುವ ಕಾರಣಕ್ಕಾಗಿಯೇ ಆತ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಇದ್ದು ನಾನು ಯಾವ ರಾಜ್ಯ ಆಳಬೇಕು, ನಾನು ಇರೋದ್ರಿಂದ ನನಗೇನು ಯಾವ ರಾಜ್ಯದ ಪಟ್ಟ ಸಿಗೋದಿಲ್ಲ, ಹಾಗಾಗಿ ಹೋಗ್ಬಿಡೋಣ ಇಲ್ಲಿಂದ ಅಂತ ಮಾತನಾಡಿದಾಗ ಆತನ ತಾಯಿ ಹೇಳ್ತಾರೆ, 3 ಹೊತ್ತು ನಿನ್ನ ಬಾಯಲ್ಲಿ ಸಾಯ್ತೀನಿ ಅನ್ನೋದು ಇದೇ ಮಾತು ಅಂತ ಹೇಳಿದಾಗ ಆತ ಹೇಳ್ತಾರೆ, ಇದ್ದು ನಾನು ಯಾವ ರಾಜ್ಯ ಆಳಬೇಕು. ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳು, ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳು. ನೋಡಿ, 15ನೇ ವರ್ಷಕ್ಕೆ ಆ ಥರದ ಪ್ರಪಂಚದ ಅನುಭವ ಆತನಿಗೆ ಆಗ್ತಾಯಿದೆ ಅಂತಂದರೆ, ತುಂಬ ವಯಸ್ಸಿಗೆ ಬಂದಿರತಕ್ಕಂಥವರಿಗೆ ಈ ಪ್ರಪಂಚದ ಅಥವಾ ಈ ಸಮಾಜದ ವ್ಯವಸ್ಥೆ ಬಗ್ಗೆ ಎಷ್ಟೆಲ್ಲ ಅನುಭವ ಆಗಿರಬೇಕು ಅನ್ನುವಂಥದ್ದು. ಹಾಗಾಗಿ ವಯಸ್ಸಿಗೆ ಮೀರಿರ್ತಕ್ಕಂತಹ ಅನುಭವದ ಮಾತುಗಳವು. ತನ್ನ ಮಗನ ಬಾಯಿಯಿಂದ ಬಂದದ್ದು ತಾಯಿಗೆ ಆಶ್ಚರ್ಯವಾಗಲಿಲ್ಲ. ಯಾಕೆಂದರೆ ಆಶ್ಚರ್ಯ ಏನಿಲ್ಲ, ಅಲ್ಲಿರುವಂಥ ಪರಿಸ್ಥಿತಿ, ಅಲ್ಲಿರುವಂತಹ ಅನುಭವ ಅವ್ರಿಗೆ ಆಗ್ತಾನೇ ಇದೆ. ಹಾಗಾಗಿ ಅವನು ಮಾತಾಡಿರ್ತಕ್ಕಂಥದ್ದು ಮತ್ತು ಅವ್ರ ಅನುಭವ ಎರಡೂ ಒಂದೇ ಆಗಿರೋದ್ರಿಂದ ತಾಯಿಗೆ ಆಶ್ಚರ್ಯ ಏನಾಗಲಿಲ್ಲ. ಎತ್ತ ಕರುಳು ಚುರುಕೆಂದು ಸೆರಗಿನಿಂದ ಕಣ್ಣೊರೆಸಿಕೊಂಡಳು. ಪಾಪ ತಾಯಿ ಆ ಥರ ನೋವಿನ ಮಾತುಗಳನ್ನು ಕೇಳೋಕ್ಕೆ ಸಾಧ್ಯ ಆಗದೆ ತನ್ನ ಸೆರಗಿನಿಂದ ಕಣ್ಣೀರನ್ನು ಒರೆಸ್ಕೊಳ್ತಾ ಇದ್ದಾಳೆ. ತನ್ನ ದೇಹದಲ್ಲಿರುವ ಕಾಯಿಲೆಯ ನೋವನ್ನು, ತಾಯಿಯ ಅಸಹಾಯಕತೆ, ಅವಮಾನವನ್ನು ಇನ್ನೂ ಸಹಿಸಲಾಗದು ಎನ್ನುವ ರೀತಿಯಲ್ಲಿ ಹುಡುಗ ದಡಕ್ಕನೆ ಮೇಲೆದ್ದು ಮುಂದುವರಿದ. ತಾಯಿಯ ಕೈಯಲ್ಲಿ ಅಸಹಾಯಕತೆ ಇದೆ, ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಅವಮಾನ ಆಗ್ತಾಯಿದೆ, ಅದನ್ನು ಕೂಡ ಆ ಹುಡುಗನಿಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಆ ರೀತಿ ಹುಡುಗ ದಡಕ್ಕನೆ ಮೇಲೆದ್ದು ಮುಂದುವರಿತಾನೆ, ಹೊರಟಿದ್ದಾನೆ ಎಲ್ಲಿಗೋ. ತಾಯಿ ಕೇಳ್ತಾ ಇದ್ದಾಳೆ, ಎಲ್ಲಿಗೋ ಮಗ? ಡಾಕ್ಟ್ರ್ ನೋಡೋಕೆ. ಹಲೋ, ಮೊದಲೇ ತೂರಾಡ್ತಿ ಬಿದ್ದಿಗಿದ್ದಿ ಬಿಟ್ಟು ಕಣಪ್ಪ ಅಂತ ಪಾಪ ತಾಯಿ ಪ್ರೀತಿಯಿಂದ ಹೇಳ್ತಾ ಇದ್ದಾಳೆ. ಕಾಯಿಲೆ ಆಗಿದೆ ಹುಡುಗನಿಗೆ, ಹುಷಾರಿಲ್ಲ. ಅಂಥದ್ರಲ್ಲೇ ತಾಯಿ ಅಸಹಾಯಕತೆಯನ್ನು ನೋಡೋದಕ್ಕೆ ಸಾಧ್ಯ ಆಗದೆ ಆತ ಮೇಲೆದ್ದು ಡಾಕ್ಟ್ರ್ ನೋಡೋಕ್ಕೆ ಅಂತ ಹೊರಟಾಗ ತಾಯಿ ಹೇಳ್ತಾ ಇದ್ದಾಳೆ, ಲೋ ಮೊದಲೇ ತೂರಾಡ್ತಿ ಬಿದ್ದಿಗಿದ್ದಿ ಬಿಟ್ಟು ಕಣಪ್ಪ ಅಂತ. ನಿಮಗೆ ಇದನ್ನು ಸಂದರ್ಭಕ್ಕೆ ಕೇಳ್ತಾರೆ, ಸಂದರ್ಭಕ್ಕೆ ಟಿಕ್ ಮಾಡ್ಕೊಳ್ಳಿ. ಎಂದು ಹಿಡಿದುಕೊಳ್ಳಲು ಬಂದ ತಾಯಿಯ ಕೈಗಳಿಂದ ಕೊಸರಿಕೊಂಡವನೇ ವೈದ್ಯಾಧಿಕಾರಿಗಳ ಕೊಠಡಿಯನ್ನು ಪ್ರವೇಶಿಸಿ ನೆರೆದಿದ್ದ ಜನರ ಗುಂಪನ್ನು ಸೀಳಿ ವೈದ್ಯಾಧಿಕಾರಿಯ ಮೇಜಿನ ಮುಂದೆ ನಿಂತು ಜೋರಾಗಿ ಹೇಳಿದ, ನಾನು ನಮ್ಮವ್ವ ಒತಾರೆಯಿಂದ ಕಾಯ್ಕೊಂಡಿವಿ. ನೋಡಿ, ಸಿಟ್ಟು ಬಂದಿದೆ ಅವನಿಗೆ. ಅಲ್ಲಿಯ ಆಸ್ಪತ್ರೆಯ ಅವ್ಯವಸ್ಥೆಯನ್ನು ನೋಡಿ, ಯಾರು ಗಮನಿಸ್ತಾ ಇರ್ತಕ್ಕಂಥದ್ದನ್ನು ನೋಡಿ ಅವನಿಗೆ ಸಿಟ್ಟು ಬಂದಿದೆ. ಅಲ್ಲಿ ನೆರೆತಿರ್ತಕ್ಕಂತಹ ಗುಂಪು ಇರತಕ್ಕಂಥ ಜನರ ಗುಂಪು ಏನಿದೆ, ಆ ಗುಂಪನ್ನು ನುಗ್ಗಿ ವೈದ್ಯಾಧಿಕಾರಿಯ ಮೇಜಿನ ಮುಂದೆ ಟೇಬಲ್ ಮುಂದೆ ನಿಂತು ಜೋರಾಗಿ ಹೇಳ್ತಾ ಇದ್ದಾನೆ, ನಾನು ನಮ್ಮವ್ವ ಒತಾರೆಯಿಂದ ಕಾಯ್ಕೊಂಡಿವಿ ಅಂತ. ನಾವು ಬೆಳಿಗ್ಗೆಯಿಂದ ಬಂದು ಕೂತು ಕಾಯ್ತಾ ಇದ್ದೀವಿ, ಅಂದರೆ ನಮ್ಮನ್ನು ಯಾರೂ ಗಮನಿಸ್ತಾ ಇಲ್ಲ, ಇಲ್ಲಿ ಯಾರು ಹೇಳೋರಿಲ್ವಾ ಅನ್ನುವ ಭಾವನೆಯಿಂದ ಅಲ್ಲಿ ಮಾತನಾಡ್ತಾ ಇದ್ದಾನೆ. ಸಿಟ್ಟಿದೆ. ವೈದ್ಯಾಧಿಕಾರಿ
ಹಂಗಂದ ತಕ್ಷಣ ನೋಡಿ ಕತ್ತೆತ್ತಿ ನೋಡಿದ, ಕತ್ತೆತ್ತಿ ನೋಡಿದ. ಕತ್ತೆತ್ತಿ ನೋಡ್ತಾ ಇದ್ದಾನೆ, ನೋಡಿ ಹೇಳ್ತಾ ಇದ್ದಾನೆ, ಸುಮಾರು ಎತ್ತರದ ನರಪೇತಲ ಅಗಲ ಕಿವಿಗಳ ಹೊಟ್ಟೆ ಡುಮ್ಮಣ್ಣನೊಬ್ಬ ತನ್ನ ಮುಂದೆ ಬಂದು ನಿಂತಿದ್ದಾನೆ. ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲೆ ನಿಂತಿದೆ. ಅವ್ಯಕ್ತ ರೋಷ ಅವನ ಮುಖದ ಮೇಲೆ ನಿಂತಿದೆ. ವೈದ್ಯಾಧಿಕಾರಿ ಅವನನ್ನು ಹಾಗೆ ಜೋರು ಮಾಡಿದ ತಕ್ಷಣ ಕತ್ತೆತ್ತಿ ನೋಡ್ತಾನೆ. ಸುಮಾರು ಎತ್ತರ ಇದ್ದಾನೆ, ನರಪೇತಲ ನೋಡಿ, ಹುಷಾರಿಲ್ಲ, ಅವನಿಗೆ ಕಾಯಿಲೆ ಇದೆ ಪಾಪ. ತಳ್ಳಿಗೆ ಸ್ವರ್ಗೋಗಿದ್ದಾನೆ, ನರಪೇತಲ ಕಡ್ಡಿಯಾಗಿದ್ದಾನೆ. ಅಗಲ ಕಿವಿಗಳಿದ್ದಾವೆ. ಹೊಟ್ಟೆ ಡುಮ್ಮಣ್ಣನೊಬ್ಬ, ಹೊಟ್ಟೆ ಡುಮ್ಮ ಇದೆ ನೋಡಿ. ಇದು ಅನಾರೋಗ್ಯಕರವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಹೇಳ್ತಾರೆ. ನೀವು ಉತ್ತರ ಕರ್ನಾಟಕ ಅಥವಾ ಬೇರೆ ಬೇರೆ ಪ್ರದೇಶಗಳಿಗೆ ಹೋದರೆ ಕೆಲವರು ಉಣ್ಣೋದಕ್ಕೆ ಸಾಧ್ಯ ಆದರೆ ಮೈಯಲ್ಲಿರುವಂತಹ ಎಲ್ಲ ಮೂಳೆಗಳು ಮೈ ಹೊರಗೆ ಕಾಣಿಸ್ತಾ ಇರುತ್ತೆ, ಅಂತಹ ಪರಿಸ್ಥಿತಿ ಇದೆ. ಕೈಕಾಲು ಸಣ್ಣ, ಹೊಟ್ಟೆ ಡುಮ್ಮಣ್ಣ ಆಗಿದ್ದೇನೆ ಅಂತಂದರೆ ಅದು ಒಂದು ರೀತಿ ಅನಾರೋಗ್ಯಕರವಾದಂತಹದ್ದು. ನಮ್ಮ ದೇಶದ ಪರಿಸ್ಥಿತಿ ಕೂಡ ಇದೆ. ಹೌದು, ಒಂದು ಜನರಿಗೆ ಕುಡಿಯೋದಕ್ಕೆ ಒಳ್ಳೆಯ ನೀರು, ಒಳ್ಳೆಯ ವೈದ್ಯಕೀಯ ಸೌಲಭ್ಯ, ವಸತಿ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಇವುಗಳನ್ನು ಇನ್ನೂ ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಆರೋಗ್ಯಕರವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಾವಿರುವಾಗ ಈ ಗಾಂಧಿ ಕತೆ ಕೂಡ ಆ ಗಾಂಧಿ ಎಂಬ ಹುಡುಗನ ಚಿತ್ರದ ಮೂಲಕ ನಮಗೆ ಸಮಾಜವನ್ನು ಪರಿಚಯ ಮಾಡಿಕೊಳ್ಳುವ, ವ್ಯವಸ್ಥೆಯನ್ನು ಪರಿಚಯ ಮಾಡಿಕೊಡುವಂತಹ ಕೆಲಸವನ್ನು ಇಲ್ಲಿ ಕತೆಗಾರ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು. ಹಾಗಾಗಿ ನೋಡಿ, ಆ ಡಾಕ್ಟ್ರು ಕತ್ತೆತ್ತು ನೋಡಿದಾಗ ಅವನ ಪರಿಸ್ಥಿತಿ ಹೇಗಿತ್ತು ಅಂತಂದರೆ ಸುಮಾರು ಎತ್ತರ, ನರಪೇತಲಾಗಿದ್ದಾನೆ, ಅಗಲ ಕಿವಿ ಇದ್ದಾವೆ, ಹೊಟ್ಟೆ ಡುಮ್ಮಣ್ಣನಾಗಿದೆ. ತನ್ನ ಮುಂದೆ ಬಂದು ನಿಂತಿದ್ದಾನೆ. ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲೆ ನಿಂತಿದೆ. ಅವ್ಯಕ್ತ ಅಂದರೆ ವ್ಯಕ್ತಪಡಿಸಲಾಗದೇ ಇರತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಆತ ನಿಂತ್ಕೊಂಡಿದ್ದಾನೆ. ವ್ಯಕ್ತಪಡಿಸಲಾಗದ ನೋವಿದೆ, ರೋಷ ಇದೆ, ಜೋರು ಮಾಡಬೇಕು ಅನ್ನುವಂತಹ ಒಂದು ಸಿಟ್ಟಿದೆ, ಮನೋಭಾವನೆ ಇದೆ. ಆದರೆ ಅದನ್ನು ಹೊರಗೆ ಹಾಕೋಕ್ಕಾಗ್ತಾ ಇಲ್ಲ, ಅಭಿವ್ಯಕ್ತಿಗೊಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅವನ ಮುಖದ ಮೇಲೆ ಅದು ಕಾಣಿಸ್ತಾ ಇದೆ, ಅವ್ಯಕ್ತ ರೋಷ. ನೋಡಿ, ಹುಡುಗನೇ ಮತ್ತೆ ಹೇಳಿದ, ನನ್ನೊಸಿ ನೋಡಿ ವೈದ್ಯಾಧಿಕಾರಿಗೆ ಈ ಅಪರೂಪದ ವ್ಯಕ್ತಿಯನ್ನು ಕಂಡು ಸ್ವಲ್ಪ ಕುಚೇಷ್ಟೆ ಮಾಡಬೇಕೆನಿಸಿ ಅವನನ್ನೇ ದೃಷ್ಟಿಸಿ ಹೇಳಿದ. ವಸಿ ಏನೋ ಚೆನ್ನಾಗಿ ನೋಡಿದೆ. ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆಯಪ್ಪ. ನೋಡಿ, ಹುಡುಗನೇ ಮತ್ತೆ ಹೇಳಿದ ಏನು ಅಂತ ಅಂದರೆ, ನನ್ನನ್ನು ನೋಡಿ ನನ್ನೊಸಲಿ ನೋಡಿ, ಯಾಕೆಂದರೆ ಬೆಳಗ್ಗೆಯಿಂದ ಬಂದಿದ್ದೀವಿ, ಸಾಕಾಗೋಗಿದ್ದಾನೆ, ಕಾಯ್ತಾ ಇದ್ದಾನೆ, ಯಾರು ಕೂಡ ಗಮನಿಸ್ತಾ ಇಲ್ಲ, ಅಂಥ ಪರಿಸ್ಥಿತಿಯಲ್ಲಿ ನನ್ನ ಸ್ವಲ್ಪ ನೋಡ್ರಿ ಅಂತ ಹೇಳ್ತಾ ಇದ್ದಾನೆ. ವೈದ್ಯಾಧಿಕಾರಿಗೆ ಈ ಅಪರೂಪದ ವ್ಯಕ್ತಿಯನ್ನು ಕಂಡು ಸ್ವಲ್ಪ ಕುಚೇಷ್ಟೆ ಮಾಡಬೇಕೆನಿಸಿ. ನೋಡಿ, ಒಬ್ಬ ಡಾಕ್ಟರ್ಗೆ ಅವನ ಕಾಯಿಲೆ ಏನು ಅಂತೇಳಿ ಮೊದಲು ವಿಚಾರಣೆ ಮಾಡಬೇಕೆ ಹೊರತುವ ಕುಚೇಷ್ಟೆ ಮಾಡಬೇಕು ಅಂತ ಅನಿಸಬಾರ್ದು, ಅಥವಾ ಇನ್ನೇನು ಅನಿಸಬಾರ್ದು ವೈದ್ಯಾಧಿಕಾರಿಗೆ. ಆದರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಭಾರತದ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಹಿಂಗಾಗಿದೆ ವ್ಯವಸ್ಥೆ. ಅವರನ್ನು ಸರಿಯಾಗಿ ಗಮನಿಸ್ತಾ ಇರ್ತಕ್ಕಂಥದ್ದು, ಅವರನ್ನು ಸರಿಯಾಗಿ ನೋಡದೇ ಇರ್ತಕ್ಕಂಥದ್ದು, ಮಾಡುವ ಕೆಲಸವನ್ನು ಮಾಡದೆ ಇನ್ನೇನು ಆಲೋಚನೆ ಮಾಡ್ತಕ್ಕಂಥದ್ದು ಪರಿಸ್ಥಿತಿಗಳಿದ್ದಾವೆ. ಹಾಗಾಗಿ ಇಲ್ಲಿಯ ವೈದ್ಯಾಧಿಕಾರಿ ಏನು ಮಾಡ್ತಾ ಇದ್ದಾನೆ ಅಂದರೆ, ಒಂದು ಸ್ವಲ್ಪ ಕುಚೇಷ್ಟೆ ಮಾಡಬೇಕು ಅಂತ ಅನ್ನಿಸ್ತಂತ ಅವನಿಗೆ. ಅವನನ್ನೇ ದೃಷ್ಟಿಸಿ ಹೇಳಿದ, ಅವನನ್ನೇ ನೋಡ್ತಾ ಹೇಳ್ತಾ ಇದ್ದಾನಂತೆ, ವಸಿ ಏನೋ ಚೆನ್ನಾಗಿ ನೋಡಿದೆ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆಯಪ್ಪ ಅಂತ. ಹೊಟ್ಟೆ ಡುಮ್ಮಣ್ಣ ಆಗಿದೆ, ಕಿವಿಗಳು ಗಾಂಧಿ ಕಿವಿಗಳು ಇದ್ದಂಗೆ ಇದ್ದಾವೆಯಪ್ಪ ಅಂತ ಮಾತಾಡ್ತಾ ಇದ್ದಾನೆ. ಹುಡುಗ ತನ್ನ ಬಲಗೈಯನ್ನು ಮುಂದೆ ಚಾಚಿ ನನಗೆ ಕಾಯಿಲೆ ಏನು ನೋಡಿಸ ಎಂದು ಬೇಡಿದ. ನೋಡಿ, ಅವನು ಮಾತನಾಡ್ದ ಹಾಗೆಲ್ಲ
ಕುಚೇಷ್ಟೆ ಮಾಡಬೇಕು ಅಂತ ಆಲೋಚನೆ ಮಾಡೋದು ಹಾಗಲ್ಲ. ಈತ ಡೈರೆಕ್ಟಾಗಿ ಏನು ಕೇಳ್ತಾ ಇದ್ದಾನೆ ಅಂತಂದರೆ, ಹುಡುಗ ಬಲಗೈಯನ್ನು ಮುಂದೆ ಚಾಚಿ ನನಗೆ ಕಾಯಿಲೆ ಏನು ನೋಡಿ ಅಂತ ಬೇಡ್ದ. ಫಸ್ಟು ಕಾಯಿಲೆ ಏನು ಅಂತ ವಿಚಾರಣೆ ಮಾಡಿ, ಕಾಯಿಲೆ ಏನು ಅಂತ ನೋಡಿ ಆಮೇಲೆ ನೀವು ಮಾತಾಡಿ ಅನ್ನೋ ಅರ್ಥದಲ್ಲಿ. ನಿಮ್ಮ ದಮ್ಮಯ್ಯ ಕೋಪ ಮಾಡ್ಕೊಳ್ಳದೆ ನೋಡಿ ಸ್ವಾಮಿ, ಯಾಕೆಂದರೆ ಅವನು ಜೋರು ಮಾಡಿದ್ದಾನೆ ನೋಡಿ ಅಂತ ಏನಾದರೂ ಸೆಟ್ ಮಾಡ್ಕೊಂಡು ಡಾಕ್ಟ್ರ್ ನೋಡಲ್ಲ ಅಂತ ಅಂದ್ಬಿಟ್ರೆ ಅಥವಾ ಇನ್ನೇನೋ ಬೈದು ಬಿಟ್ರೆ ಏನು ಮಾಡೋದು ಅಂಥೇಳಿ ಕೋಪ ಮಾಡ್ಕೊಳ್ಳದೆ ನೋಡಿ ಸ್ವಾಮಿ, ಇವನೊಬ್ಬನೇ ನನಗೆ ಗಂಡು ಮಗ ಅಂತ ಇರೋನು. ಪಾಪ ತಾಯಿ ಬೇಡ್ಕೊಳ್ತಾ ಇದ್ದಾಳೆ. ಹೆಂಗಸೊಬ್ಬಳು ಗೋಗರೆದಳು, ಹೆಂಗಸು ಪಾಪ ಕೇಳ್ಕೊಳ್ತಾ ಇದ್ದಾಳೆ ಡಾಕ್ಟ್ರ್ ಹತ್ರ. ವೈದ್ಯಾಧಿಕಾರಿಗೆ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುದು ಜ್ಞಾಪಕಕ್ಕೆ ಬಂದು, ಅಥವಾ ವೈದ್ಯರಾಗಬೇಕಾದವರಿಗೆ ಅನುಕಂಪದಿಂದ ಕೂಡಿದ ಹೃದಯ ಇರಬೇಕು ಎಂಬ ಮಾತು ನೆನಪಾಗಿಯೋ ಏನು ಕಥೆಯೋ, ಒಟ್ಟಿನಲ್ಲಿ ಈ ತಾಯಿ ಮಗನ ಮೇಲೆ ಕರುಣೆ ಬಂದು ಕೇಳಿದ, ಇವನು ನಿನ್ನ ಮಗನೇನಮ್ಮ ಅಂತ. ಆ ವೈದ್ಯಾಧಿಕಾರಿಗೆ ಅನ್ನಿಸ್ತಂತೆ, ತನ್ನ ಮುಂದೆ ನಿಂತಿರ್ತಕ್ಕಂಥವರು ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುದು ಜ್ಞಾಪಕಕ್ಕೆ ಬಂದು, ಅಂದರೆ ಇದುವರೆಗೂ ಅವನಿಗೆ ಜ್ಞಾಪಕ ಬರಲಿಲ್ಲ, ಈಗ ಬಂದಿದೆ ಅಂತ. ವೈದ್ಯರಾಗಬೇಕಾದವರಿಗೆ ಅನುಕಂಪದಿಂದ ಕೂಡಿದ ಹೃದಯ ಇರಬೇಕು. ಇದು ಬೆಸಗರಳ್ಳಿ ರಾಮಣ್ಣ ಅವರು ಕಥೆಯಲ್ಲಿ ಬರುವ ವೈದ್ಯರಿಗೆ ಮಾತ್ರ ಹೇಳ್ತಾ ಇಲ್ಲ, ಇಡೀ ಪ್ರಪಂಚದಲ್ಲಿರುವ, ಇಡೀ ಜಗತ್ತಿನಲ್ಲಿರುವ ಎಲ್ಲ ವೈದ್ಯರಿಗೂ ಏನಿರಬೇಕಂದ್ರೆ ಅನುಕಂಪದ ಹೃದಯ ಇರಬೇಕು ಅನ್ನುವಂಥ ಮಾತು. ಹಾಗಾಗಿ ವೈದ್ಯಾಧಿಕಾರಿಗೆ ಬಹುಮುಖ್ಯವಾಗಿರಬೇಕಾದಂತಹ, ಅಳವಡಿಸ್ಕೊಳ್ಬೇಕಾದಂತಹ ಒಂದು ಅಂಶ ಏನು ಅಂತಂದರೆ ಅದು ಕರುಣೆ, ಅನುಕಂಪ ಇವೆಲ್ಲವೂ ಇರಬೇಕು ಅನ್ನುವಂಥದ್ದು. ಹಾಗಾಗಿ ಏನು ಕಥೆಯೋ ಒಟ್ಟಿನಲ್ಲಿ ಈ ತಾಯಿ ಮಗನ ಮೇಲೆ ಕರುಣೆ ಬಂದು ಕೇಳಿದ. ಏನಂತ ಕೇಳ್ದ? ಇವನು ನಿನ್ನ ಮಗನೇನಮ್ಮ ಅಂತ ಕೇಳ್ತಾ ಇದ್ದಾನೆ, ಇವನು ನಿನ್ನ ಮಗನ ಅಂತೇಳಿ. ಓಕೆ, ಇಷ್ಟು ಇರಲಿ. ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಚರ್ಚೆ ಮಾಡೋಣ ಕಥೆನ, ಉಳಿದ ಭಾಗವನ್ನು.